2026 ಜನವರಿ ತಿಂಗಳ ಮಿಥುನ ರಾಶಿಯ ಒಂದು ಮಾಸ ಭವಿಷ್ಯನ ತಿಳ್ಕೊಳ್ಳೋಣ ಬನ್ನಿ. ಇಷ್ಟೊತ್ತು ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಈ ಮಿಥುನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು ನೋಡಿ, ಮಿಥುನ ರಾಶಿಯವ್ರಿಗೆ ಏನಾಗಿದೆ ಅಂತಂದ್ರೆ ಇವಾಗ ಅವ್ರಿಗೆ ತುಂಬಾ ಚೆನ್ನಾಗಿದೆ ಟೈಮು. ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಗ್ರಹಗಳು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಒಟ್ಟೊಟ್ಟಿಗೆ ಎಲ್ಲ ಹೋಗ್ತಾ ಇದಾವೆ ಅಂತ. ಸೊ ಮಿಥುನ ರಾಶಿಯವರ ರಾಶಾಧಿಪತಿ ಬಂದು ಬುಧ ಆಗಿರ್ತಾನೆ. ಸೊ ಬುಧ ಇಷ್ಟು ದಿವಸಗಳ ಕಾಲ 7ನೇ ಮನೆಯಲ್ಲಿ, ಅಂದ್ರೆ ಎಷ್ಟನೇ ತಾರೀಕವರೆಗೂ 17ನೇ ತಾರೀಕವರೆಗೂ ಕೂಡ 7ನೇ ಮನೆಯಲ್ಲೇ ಸಂಚಾರ ಮಾಡ್ತಿರ್ತಾನೆ. ಸೊ 7ನೇ ಮನೇಲಿ ಕುತ್ಕೊಂಡು ತನ್ನ ಮನೆನೇ ತಾನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಒಂದು ಅದೃಷ್ಟ ಇವರಿಗೆ ಸ್ವಲ್ಪ ಒಂದು ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಇವ್ರಿಗೊಂದ್ ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ, ಏನ್ ಕೆಲಸ ಮಾಡೋಕ್ಕೂ, ಧೈರ್ಯವಾಗಿ ಕೆಲಸ ಮಾಡೋದು. ಆಮೇಲೆ ಏನೇ ಕೆಲ್ಸ ಕೈ ಇಡಕ್ಕೂ ಕೂಡ ಫಸ್ಟ್ ನಮ್ ಮನಸ್ಥಿತಿ ಕರೆಕ್ಟ್ ಆಗಿರ್ಬೇಕು. ನಮ್ಗೆ ಏನು ಸ್ವಲ್ಪ ಡೌಟ್ ಇಲ್ಲ ನಾವು ಮಾಡ್ತಿರೋ ಕೆಲಸದಲ್ಲಿ ಅಂದಾಗ ಖಂಡಿತವಾಗ್ಲೂ ಅದ್ರಲ್ಲಿ ಯಶಸ್ಸು ಸಿಕ್ಕುತ್ತೆ. ಸೊ ಆ ರೀತಿ ಅವರಿಗೆ ಒಂದು ಡೌಟ್ಫುಲ್ ಇಲ್ದೇ ಇರುವಂತ ಒಂದು ಕೆಲಸಗಳನ್ನ ಅವರು ಮಾಡ್ತಾ ಹೋಗ್ತಾ ಇರ್ತಾರೆ. ಮತ್ತೆ ಒಂದು ಅದೃಷ್ಟಕರವಾದ ಟೈಮ್ ಕೂಡ ಹೇಳ್ಬೋದು. ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದೊಳ್ಳೆ ಬಾಂಡೇಜ್ ಚೆನ್ನಾಗಿ ಕ್ರಿಯೇಟ್ ಆಗಿರುತ್ತೆ. ಏನಾದ್ರು ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದ್ರೆ ಒಂದ್ ಸ್ವಲ್ಪ ಪ್ರೀತಿ ವಿಶ್ವಾಸ ಚೆನ್ನಾಗಿ ಮೂಡ್ತಾ ಹೋಗ್ತಾ ಇರುತ್ತೆ. ಇನ್ನ ಬದಲಾವಣೆ ನಂತರ ಅಂದ್ರೆ 7ನೇ ಮನೆಯಿಂದ 8ನೇ ಮನೆಗೆ ಸಂಚಾರ ಮಾಡಿದಾಗ ಆಸ್ ಯೂಶುವಲ್ ಸ್ವಲ್ಪ ಅವ್ರಿಗೆ ಒಂಚೂರು ಏನೋ ಒಂದ್ ಕೆಲಸ ಮಾಡಿರ್ತಾರೆ, ಒಂದ್ ಡೌಟ್ಫುಲ್ ಸ್ಟಾರ್ಟ್ ಆಗುತ್ತೆ. ಈ ಕೆಲಸ ಚೆನ್ನಾಗ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಅದೇ ರೀತಿ ಅಲ್ಲೂ ಆಗ್ತಾ ಇರುತ್ತೆ. ಅಂದ್ರೆ ಅನಿರೀಕ್ಷಿತವಾಗಿ ಖರ್ಚುಗಳು ಬರುವಂತದ್ದು ಅಥವಾ ಗುಪ್ತ ಸಂಬಂಧಗಳು ಕೂಡ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೇಡಮ್. 8ನೇ ಮನೆ ಅಂತಂದ್ರೆ ನಾವು ಅಕ್ಕಲ್ಟ್ ಅಂತ ಹೇಳ್ತೀವಿ. ಸೊ ಗುಪ್ತ ಸಂಬಂಧಗಳು ಬರುವಂತದ್ದು ಅಥವಾ ಅಕಸ್ಮಾತ್ ಏನಾದ್ರು ಇತ್ತು ಅಂತಂದ್ರೆ ಅದು ಬಹಿರಂಗ ಆಗುವಂತ ಸಂಬಂಧ ಅಂತಾನೆ ಅಲ್ಲ, ಏನಾದ್ರು ಕೆಲವೊಂದು ಸೀಕ್ರೆಟ್ಸ್ ಕೆಲವ್ರ ಜೀವನದಲ್ಲಿ ಇದ್ದೇ ಇರುತ್ತೆ. ಆ ಸೀಕ್ರೆಟ್ಸ್ ಈಚೆ ಕಡೆ ತೋರಿಸ್ಕೊಳ್ಳೋದು ಅಥವಾ ಏನೋ ಹೊಸ ಸೀಕ್ರೆಟ್ ಕ್ರಿಯೇಟ್ ಆಗುವಂತದ್ದು ಕೂಡ ಚಾನ್ಸಸ್ ಇರುತ್ತೆ. ಸೊ ಆ ತರದ್ ಏನಾದ್ರು ಇತ್ತು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು. ಹಾಗೆ ಅದೇ ನಾನು ಹೇಳ್ದಂಗ ಅನಿರೀಕ್ಷಿತವಾದ ಖರ್ಚುಗಳು ಬರೋದು, ಮತ್ತೆ ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಆರೋಗ್ಯದಲ್ಲಿ ಏರುಪೇರು ಏನಾಗ್ಬೋದು ಅಂತಂದ್ರೆ ನರ್ವಸ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದು. ಏನಂದ್ರೆ ನರ್ವಸ್ ಸಿಸ್ಟಮ್ ಅಂತಂದ್ರೆ ಎಲ್ಲದಕ್ಕೂ ಕನೆಕ್ಟ್ ಆಗಿರುತ್ತೆ. ಅದು ಅಂದ್ರೆ ಹಾರ್ಟ್ ಗಾಗಿರ್ಬೋದು, ಕಾಲ್ ನೋವು ಬರೋದು, ಕೈ ನೋವು ಬರೋದು, ಏನು ಎಳ್ತಾ ಆದಂಗ ಆಗೋದು, ಈ ರೀತಿ ಸ್ವಲ್ಪ ಅಂದ್ರೆ ಕತ್ತಿ ಹಿಡ್ಕೊಂಡ್ಬಿಡೋದು, ಆ ತರದೆಲ್ಲ ಆಗತ್ತಲ್ಲ. ಸೊ ಈ ರೀತಿ ಆಗೋ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಏನೇ ಬಂದ್ರು ಕೂಡ ಪ್ರಿಕಾಷನ್ ತಗೊಂಡು ಸ್ವಲ್ಪ ಅದು ಡೆವಲಪ್ಮೆಂಟ್ ಆಗೋದನ್ನ ತಪ್ಪಿಸ್ಕೊಳ್ಳೋದು ಒಳ್ಳೇದು. ಇನ್ನ ಗುರುಗ್ರಹ ಅದೇ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ಏನು ಗಂಡು ಹೆಣ್ಣುಗೆ ಮದ್ವೆ ಹುಡುಕ್ಬೇಕು, ಅದಕ್ಕೆಲ್ಲದಕ್ಕೂ ಕೂಡ ಒಳ್ಳೆ ಟೈಮ್ ಬಂದಿದೆ. ಸೊ ಸುಮಾರು ಜನ ಮದ್ವೆ ಆಗಿಲ್ಲ ಅದು ಇದು ಅಂತ ಹುಡ್ಕಾಡ್ತಿರ್ತಾರೆ. ಸೊ ಅಂತವ್ರಿಗೆ ಇದು ಒಳ್ಳೆ ಟೈಮ್ ಆಗಿರುತ್ತೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದ್ರೆ ಇನ್ನ ನೆಕ್ಸ್ಟ್ 2ನೇ ಮನೆಗೆ ಹೋದಾಗ ಕೂಡ ಇವ್ರಿಗೆ ಗುರುಬಲ ಇರುತ್ತೆ. ಗುರು ಸಂಚಾರದಲ್ಲಿ ಇವರಿಗೆ ಆಲ್ಮೋಸ್ಟ್ ಇವ್ರಿಗೆ 2026 ಅಲ್ಲಿ ಇವರಿಗೆ ಒಂದು ಮುಕ್ಕಾಲು ವರ್ಷದ ತನಕನೂ ಕೂಡ ಅವ್ರಿಗೆ ಗುರುಬಲ ಇರುತ್ತೆ ಮಿಥುನ ರಾಶಿಯವರಿಗೆ. ಸೊ ಅದರಿಂದ ಈ ಒಂದು ಸಮಯನ ಅವರು ಉಪಯೋಗ ಮಾಡ್ಕೋಬೇಕು. ಆದ್ರೆ ಏನೋ ಸ್ವಲ್ಪ ನರಳಾಟ ಇರುತ್ತೆ. ಏನಕ್ಕೆ ಅಂತಂದ್ರೆ ಗುರು ಲಗ್ನದಲ್ಲಿದ್ದಾಗ ಯಾವಾಗ್ಲೂ ಅಷ್ಟೇ ಏನಾದ್ರೂ ಒಂಥರ ದುಃಖನ ಕೊಡ್ತಾನೆ. ಇದೇ ದುಃಖ ಅಂತ ಹೇಳಕ್ಕಾಗಲ್ಲ. ಹಣಕಾಸಿಂದ ಆಗಿರ್ಬೋದು, ಫ್ಯಾಮಿಲಿನಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಈ ರೀತಿ ಏನಾದ್ರು ಸಣ್ಣ ಪುಟ್ಟ ಒಂಚೂರು ಮನ್ಸಿಗೆ ಯಾವಾಗ್ಲೂ ಒಂದು ಫೀಲ್ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ತಗೊಂಡಾಗ ಒಳ್ಳೆ ಟೈಮ್ ವಿದ್ಯಾರ್ಥಿಗಳಿಗೆ. ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಬರಿಬಹುದು. ಸೊ ಈ ಒಂದು ಸಮಯನ ಅವರು ಸದುಪಯೋಗ ಪಡಿಸ್ಕೋಬೇಕು. ಇನ್ನ ಕೇತು ಸಂಚಾರ ಅಂತ ನೋಡಕ್ ಬಂದಾಗ 3ನೇ ಮನೇಲಿ ಕೇತು ಸಂಚಾರ ಇದೆ ಇವ್ರಿಗೆ. ಸೊ ಇವರು ಸ್ವಲ್ಪ ಧೈರ್ಯವಾಗಿ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ಮುಖ್ಯವಾಗಿ ಟ್ರಾವೆಲ್ ಮಾಡ್ತಾರೆ. ಟ್ರಾವೆಲ್ ಅದ್ರಲ್ಲೂ ಕೂಡ ಯಾವ್ದಾದ್ರು ದೇವಸ್ಥಾನಗಳಿಗೆ ಟ್ರಾವೆಲ್ ಮಾಡ್ತಾರೆ. ಈಗ ಟ್ರಾವೆಲ್ ಮಾಡ್ತಾರೆ ಅಂದಿದ್ ಮಾತ್ರಕ್ಕೆ ಕೆಲವರೆಲ್ಲ ಸ್ವಲ್ಪ ಟ್ರಿಪ್ ಮಾಡಕ್ ಹೋಗ್ತಾರೆ, ಗೋವಾ ಅಲ್ಲಿ ಇಲ್ಲಿ ಅಂತ. ಬಟ್ ಇವ್ರಿಗೆ ಯಾವ ತರ ಇರುತ್ತೆ ಅಂತಂದ್ರೆ ಅದನ್ನ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಮನಸ್ಸಿರುತ್ತೆ. ಸೊ ಅದನ್ನೆಲ್ಲ ನೋಡೋಣ ಸುತ್ತೋಣ ಅನ್ನೋಂತ ಒಂದು ಮನ್ಸು ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಸೊ ಆ ರೀತಿನಲ್ಲಿ ಇವ್ರು ಒಂದ್ ಸ್ವಲ್ಪ ಟ್ರಾವೆಲ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಇವ್ರಿಗೆ ಒಂಚೂರು ಬಾಯಿಲ್ ಹುಣ್ಣಾಗೋದು, ಉಳ್ಕಲ್ ಬರೋದು, ಗಂಟ್ಲು ಪೇನ್ ಆಗೋದು, ಈ ರೀತಿ ಸ್ವಲ್ಪ ಸಮಸ್ಯೆಗಳು ಇವ್ರಿಗೆ ಕಾಡುತ್ತೆ. ಇನ್ನ ರಾಹುವಿನ ಸಂಚಾರ ಅಂತ ನೋಡಕ್ ಹೋದ್ರೆ ಇವರ ಒಂದು 9ನೇ ಮನೆಯಲ್ಲಿ ರಾಹು ಸಂಚಾರ ಇದೆ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಒಂಚೂರು ಏರುಪೇರು ಆಗುತ್ತೆ. ಅಂದ್ರೆ ಅವ್ರಿಗೆ ಏನೋ ರಕ್ತದ ಒತ್ತಡ ಜಾಸ್ತಿ ಆಗುವಂಥದ್ದು, BP ಏನಾದ್ರು ಇತ್ತು ಅನ್ನೋದು ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇವ್ರಿಗೆ ಪರ್ಟಿಕ್ಯುಲರ್ ಆಗಿ ಕೆಲ್ಸದಲ್ಲಿ ಅಭಿವೃದ್ಧಿ ಆಗತ್ತೆ. ಒಂದು ಭಾಗ್ಯಸ್ಥಾನ ಅಲ್ವಾ ಅದು. ಚೆನ್ನಾಗಿ ರಾಹು ಏನೇ ಕೊಟ್ರು ಜಾಸ್ತಿ ಕೊಡೋದ್ರಿಂದ ಇವ್ರಿಗೆ ಒಳ್ಳೊಳ್ಳೆ ಕೆಲ್ಸಗಳನ್ನ ಕೊಡೋದು, ಮತ್ತೆ ಯಾವ ಕೆಲ್ಸದಲ್ಲಿ ಕೈ ಇಟ್ರು ಕೂಡ ಅದ್ರಲ್ಲಿ ಸ್ವಲ್ಪ ಬೇಗ ಅಭಿವೃದ್ಧಿ ಆಗೋದು, ಕೆಲ್ಸಗಳು ಬೇಗ ಫಿನಿಶ್ ಆಗೋದು, ಈ ರೀತಿ ಅದೆಲ್ಲ ಒಂದು ಖುಷಿ ಪಡುವಂತ ವಿಷಯನೇ. ರಾಹುಯಿಂದ ಇವ್ರಿಗೆ ತುಂಬಾ ಚೆನ್ನಾಗಾಗತ್ತೆ. ಇನ್ನ ಶನಿ ಅಂತ ನೋಡಕ್ ಬಂದ್ರು 10ನೇ ಮನೇಲಿ ಸಂಚಾರ ಇದೆ, ಶನಿ ಸಂಚಾರ. ಸೊ ಇವ್ರು ಕೆಲ್ಸದಲ್ಲಿ ವ್ಯಾಪಾರಸ್ಥರು ಯಾರು ಇರ್ತಾರೆ ಅವ್ರಿಗೆಲ್ಲಾನು ಅಭಿವೃದ್ಧಿ ಕೊಡ್ತಾನೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಕೊಡ್ತಾನೆ, ಕೆಲ್ಸದಲ್ಲಿ ಅಭಿವೃದ್ಧಿ ಕೊಡ್ತಾನೆ. ಒಂದು ಸಮಸ್ಯೆ ಏನು ಅಂತಂದ್ರೆ
ಅದು ಖರ್ಚು ಜಾಸ್ತಿ ಆಗುವಂತದ್ದು ಮತ್ತೆ ನಿಧಾನ ಆಗುವಂತದ್ದು. ಏನೇ ಕೆಲಸ ಆದ್ರೂ ಕೂಡ ನಿಧಾನ, ಯಾಕಂದ್ರೆ ಇವ್ರಿಗೆ 12ನೇ ಭಾವಕ್ಕೆ ಶನಿಯ ಒಂದು ದೃಷ್ಟಿ ಕೂಡ ಇದೆ. ಸೊ ಸ್ವಲ್ಪ ನಿಧಾನ ಗತಿನಲ್ಲಿ ಇವ್ರಿಗೆ ಕೆಲಸಗಳಾಗ್ತದೆ, ಮತ್ತೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಇವ್ರಿಗೆ ಅನ್ಕೊಳ್ದೇ ಇರುವಂತ ಖರ್ಚುಗಳು, ಮತ್ತೆ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳಿದೆ, ಟ್ರಾವೆಲ್ಗೂ ಕೂಡ ಖರ್ಚು ಮಾಡ್ಲೇಬೇಕಾಗತ್ತೆ. ಈ ರೀತಿ ಅವರು ಕೂಡಿಡೋ ಬದಲಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಇವರು 7ನೇ ಭಾವದಲ್ಲಿ ಇಷ್ಟು ಗ್ರಹಗಳಿದ್ದಾಗ ಏನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಎಷ್ಟೇ ಪ್ರೀತಿ ಬಾಂಡೇಜ್ ಇದ್ರು ಕೂಡ ಅವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋದು, ಒಂದ್ ಸ್ವಲ್ಪ ಜಗಳ ಮಾಡ್ಕೊಳ್ಳೋದು, ಇರ್ಸು ಮುರ್ಸು, ಯಾಕಂದ್ರೆ ಆ ಭಾವಕ್ಕೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ. ತದನಂತರ ಅದು 8ನೇ ಮನೆಗೆ ಸಂಚಾರ ಮಾಡಿದಾಗ ಆರೋಗ್ಯದ ಮೇಲೆ ಪೆಟ್ಟು ಬೀಳುತ್ತೆ. ಈಗ ಅವರ ಏನು ಗಂಡ ಹೆಂಡತಿ ಇದ್ರು ಅಂತಂದ್ರೆ ಅವ್ರ ಸ್ಪೌಸ್ ಯಾರು, ಅವ್ರ ಸಂಗಾತಿ ಯಾರು ಮಿಥುನ ರಾಶಿ ಇರ್ತಾರೆ, ಅವ್ರ ಸಂಗಾತಿ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗುತ್ತೆ. ಏನು ರಾಶ್ಯಾಧಿಪತಿ ಬದಲಾವಣೆಯ ನಂತರ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಒಂಚೂರು ಏರುಪೇರುಗಳಾಗತ್ತೆ. ಅದ್ ಬಿಟ್ರೆ ಇವ್ರಿಗೆ ಓವರ್ ಆಲ್ ಆಗಿ ನೋಡಕ್ ಹೋದ್ರೆ ಮಿಥುನ ರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲಾನು ಚೆನ್ನಾಗಿದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಇವ್ರು ಅಂತ ನೋಡಿದ್ರೆ, ಮೊದಲನೇದಾಗಿ ಇವ್ರು ಯಾವಾಗ್ಲೂ ಕೂಡ ವಿಷ್ಣು ಸಹಸ್ರನಾಮನ ಕೇಳ್ತಾ ಇರ್ಬೇಕು. ಇವರು ರಾಶಾಧಿಪತಿ ಬುಧನೇ ಆಗಿರೋದ್ರಿಂದ ವಿಷ್ಣುವಿನ ಸ್ಮರಣೆ ಜಾಸ್ತಿ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಇದನ್ನ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಆ ಗ್ರಹದ ಒಂದು ಅನುಗ್ರಹ ಸಿಗುತ್ತೆ. ಮತ್ತೆ ಇವ್ರು ಸ್ವಲ್ಪ ಹೆಸರು ಜಾಸ್ತಿ ಮನೇಲಿ ಸ್ಟಾಕ್ ಮಾಡೋದು. ಆಲ್ರೆಡಿ ಹೇಳ್ದೆ ನಾನು, ಅವರು ರಾಶಾಧಿಪತಿ 8ನೇ ಮನೆಗೆ ಸಂಚಾರ ಮಾಡ್ತಾರೆ ಅಂತ. ಸೊ 8ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಿರುವಂತ ಕೆಲವು ಸಮಸ್ಯೆಗಳು ಅವ್ರಿಗೆ ಬರ್ತಾ ಹೋಗುತ್ತೆ. ಅಂದ್ರೆ ಆರೋಗ್ಯದಲ್ಲಿ ಏರುಪೇರಾಗುವಂತದ್ದು ಇದೆಲ್ಲ ಆಗತ್ತೆ. ಸೊ ಅವಾಗೆ ಸ್ವಲ್ಪ ವೈದ್ಯರ ಸಲಹೆ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಕೋಬಹುದು. ಮತ್ತೆ ನಾನು ಹೇಳ್ದೆ ಹೆಸರು ಕಾಳು ಏನ್ ಮಾಡ್ಬೇಕು ಅಂತ, ಅದ್ 8ನೇ ಮನೆಗೆ ಸಂಚಾರ ಆದಾಗ ಅದನ್ನ ದಾನ ಮಾಡ್ಬೇಕು. 7ನೇ ಮನೇಲಿ ಇದ್ದಾಗ ಇವ್ರು ಅದನ್ನ ತಗೋಬೇಕು. ಸೊ ಇದರಿಂದ ಏನಾಗತ್ತೆ ಅಂತಂದ್ರೆ ಅದು ಅನುಗ್ರಹನೂ ಸಿಗ್ತಾ ಇರುತ್ತೆ, ನೆಗೆಟಿವಿಟಿನೂ ಕೂಡ ಹೋಗ್ತಾ ಇರುತ್ತೆ. ಇನ್ನ ಅವ್ರಿಗೆ ಗುರುವಿನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದ್ರೆ ಲಗ್ನದಲ್ಲೇ ಗುರು ಇರೋದ್ರಿಂದ ಗುರು ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಬೀಜ ಮಂತ್ರ ಪಠನೆ ಮಾಡೋದು, ಪ್ರತಿ ಗುರುವಾರ ಒಂದ್ ದೇವಸ್ಥಾನಕ್ಕೆ ಹೋಗಿ ಒಂದ್ 10 ನಿಮಿಷ ಮೆಡಿಟೇಷನ್ ಮಾಡ್ಕೊಂಡು ಬಂದ್ರು ಸಾಕು. ಇನ್ನ ಸ್ವಲ್ಪ ದಾನ ಧರ್ಮ ಮಾಡೋದು, ಶನೇಶ್ವರನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಶನಿವಾರ ದಿವಸ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ. ಸೊ ಇದಿಷ್ಟನ್ನ ಮಾಡ್ಕೊಳ್ಳೋದ್ರಿಂದ ಮಿಥುನ ರಾಶಿಯವರಿಗೆ ಸ್ವಲ್ಪ ಒಂದು ಅದೃಷ್ಟ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, 2026 ಮಿಥುನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.